ಅಧ್ಯಾಯ 3 ಶ್ಲೋಕ 38. ಧೂಮೇನಾವ್ರಿಯತೆ ವಹ್ನಿಃ ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ ತಥಾ ತೇನೇದಮಾವೃತಂ. ಹೇಳಿಕೊಡುವುದನ್ನು ಅನುಸರಿಸಿ. ಧೂಮೇನಾವ್ರಿಯತೆ ವಹ್ನಿಃ ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ ತಥಾ ತೇನೇದಮಾವೃತಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಬೆಂಕಿಯು ಹೊಗೆಯಿಂದ ಮುಚ್ಚಿರುವಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಿರುವಂತೆ, ಗರ್ಭವು ಜರಾಯು ಎಂಬ ಪೊರೆಯಿಂದ ಮುಚ್ಚಿ ಹೋಗಿರುವಂತೆ ಇದು ಅದರಿಂದ ಮುಚ್ಚಿರುತ್ತದೆ. ಇದು ಅಂದರೆ ವಿವೇಕವು. ಅದರಿಂದ ಮುಚ್ಚಿರುತ್ತದೆ ಅಂದರೆ ಕಾಮದಿಂದ ಮುಚ್ಚಿರುತ್ತದೆ ಅಂತ. ಅಂದರೆ ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ. ಎಲ್ಲ ಜೀವರಾಶಿಗಳಲ್ಲಿಯೂ ನೈಜವಾದ ಜ್ಞಾನ ಇದೆ. ಆದರೆ ಅಜ್ಞಾನದಿಂದ ತ್ರಿಗುಣಗಳ ಮಾಯೆಯಿಂದ ಮುಚ್ಚಲ್ಪಟ್ಟಿದೆ. ಯಾವಾಗ ಮುಚ್ಚಿರುವುದನ್ನು ನಿವಾರಿಸುತ್ತೇವೆಯೋ ಆಗ ಜ್ಞಾನ ತಾನೇ ವ್ಯಕ್ತವಾಗತ್ತೆ. ಮುಂಚೆಯೂ ಅದು ಅಲ್ಲಿ ಇತ್ತು, ಆದರೆ ಅದರ ಸುತ್ತ ಇದ್ದ ಆತಂಕದಿಂದ ಕಾಣ್ತಿರ್ಲಿಲ್ಲ. ಆದರೆ ಆತಂಕ ಸರಿದೊಡನೆಯೇ ಆಗಲೇ ಅಲ್ಲಿರೋದು ಕಾಣುತ್ತೆ. ಹೇಗೆ ಕಾಮ ಮತ್ತು ಕ್ರೋಧವು ನಮ್ಮ ವಿವೇಚನಾ ಶಕ್ತಿಯನ್ನ ಕಳೆಗುಂದಿಸುತ್ತೆ ಅನ್ನೋದನ್ನು ವಿವರಿಸೋದಿಕ್ಕೆ ಕೃಷ್ಣ 3 ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಮೊದಲನೆಯದು ಹೊಗೆಯಿಂದ ಬೆಂಕಿಯು ಮುಚ್ಚಿರುವಂತೆ, ಎರಡನೆಯದು ಕೊಳೆಯಿಂದ ಕನ್ನಡಿ ಮುಚ್ಚಿರುವಂತೆ, ಮೂರನೆಯದು ಜರಾಯು ಎಂಬ ಪೊರೆಯಿಂದ ಗರ್ಭವು ಮುಚ್ಚಿರುವಂತೆ. ನಶ್ವರವಾದ ಪ್ರಾಪಂಚಿಕ ವಿಷಯಗಳಿಗಾಗಿ ಮನಸ್ಸಿನಲ್ಲಿ ಉದ್ಭವಿಸುವ ಕಾಮದಿಂದಾಗಿ ಮನುಷ್ಯನ ವಿವೇಚನಾ ಶಕ್ತಿಯು ಮರೆಯಾಗಿ ಬಿಡುತ್ತೆ. ಈ ಕಾಮವು ಮನಸ್ಸನ್ನ ತಾಮಸಿಕವಾಗಿ, ರಾಜಸಿಕವಾಗಿ ಮತ್ತು ಸಾತ್ವಿಕವಾಗಿ ಆವರಿಸುತ್ತೆ. ನಮ್ಮ ಬಯಕೆಯು ಕೀಳ್ಮಟ್ಟದ್ದಾಗಿದ್ರೆ ಅದು ತಾಮಸಿಕ. ಕಾಮವು ಅಧಿಕಾರ ಮತ್ತು ಸಂಪತ್ತನ್ನು ಗಳಿಸೋದಿಕ್ಕೆ, ಶಕ್ತಿ ಮತ್ತು ಪ್ರಬಲತೆಯನ್ನ ಪಡೆಯೋದಿಕ್ಕೆ, ಹೆಸರು ಗಳಿಸ್ಕೊಂಡು ಕೀರ್ತಿ ಪಡೆಯೋದಿಕ್ಕೆ ಬಯಸುವುದಾದರೆ ಅದು ರಾಜಸಿಕ. ಅದೇ ರೀತಿ ನಮ್ಮ ಬಯಕೆಯು ನಮ್ಮ ಪರಿಪೂರ್ಣತೆಯನ್ನ ಪಡೆಯುವುದಕ್ಕಾದರೆ ಅದು ಸಾತ್ವಿಕವಾಗತ್ತೆ. 3 ಬೇರೆ ಬೇರೆ ಗುಣಗಳಿಗೆ ಅನುಸಾರವಾಗಿ ನಮ್ಮ ವಿವೇಚನಾ ಶಕ್ತಿಯು ಮಸಕಾಗುವುದನ್ನ 3 ಬೇರೆ ಬೇರೆ ಉದಾಹರಣೆಗಳಿಂದ ಇಲ್ಲಿ ಸೂಚಿಸಿದೆ. ಧೂಮೇನಾವ್ರಿಯತೆ ವಹ್ನಿಃ ಧೂಮೇನ ಅಂದರೆ ಹೊಗೆಯಿಂದ, ಯಥಾ ಅಂದರೆ ಯಾವ ರೀತಿ, ವಹ್ನಿಃ ಅಂದರೆ ಬೆಂಕಿಯು, ಆವೃತಂ ಮುಚ್ಚಲ್ಪಡುತ್ತದೆಯೋ
ಹೊಗೆಯಿಂದ ಬೆಂಕಿಯು ಹೇಗೆ ಮುಚ್ಚಲ್ಪಟ್ಟಿದೆಯೋ ಹಾಗೆ. ಪ್ರಕಾಶವಿಲ್ಲದ ಹೊಗೆಯಿಂದ ಪ್ರಕಾಶ ರೂಪವಾದ ಬೆಂಕಿಯು ಹೇಗೆ ಮುಚ್ಚಿಕೊಂಡಿರುವುದೋ ಹಾಗೆ. ಬಯಕೆ ತುಂಬಾ ತೀವ್ರವಾಗಿಲ್ಲದಿದ್ದಾಗ ಆ ಕ್ಷಣಕ್ಕೆ ಆಸೆ ಆಗತ್ತೆ. ಉದಾಹರಣೆಗೆ, ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀವಿ, ಒಂದು ವಸ್ತುವನ್ನು ನೋಡ್ತೀವಿ, ಅದು ಬೇಕು ಅಂತನೂ ಅನಿಸುತ್ತೆ, ಆದರೂ ಅದನ್ನು ಪರ್ಚೇಸ್ ಮಾಡದೆ ಹಾಗೆ ನೋಡಿ ಮುಂದಕ್ಕೆ ಹೊರಟು ಹೋಗ್ತೀವಿ. ಏತಕ್ಕಾಗಿ ಹಾಗೆ ಮಾಡಿದ್ದು ಅಂದರೆ, ಮನಸ್ಸಿನಲ್ಲಿ ವಿಚಾರ ಮಾಡ್ತೀವಿ, ನನ್ನಲ್ಲಿರುವ ಹಣ ಆ ವಸ್ತುವನ್ನು ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ. ಡಿಸೈರ್ ಇದೆ, ಆದರೂ ಆ ಆಸೆ ಹಾಗೆ ಹೊರಟು ಹೋಗುತ್ತೆ. ಇದನ್ನು ಟೆಂಪರರಿ ಡಿಸೈರ್ ಅಂತ ಹೇಳ್ತಾರೆ. ಹೊಗೆಯಿಂದ ಮುಚ್ಚಿರುವ ಬೆಂಕಿಗೆ ಸ್ವಲ್ಪ ಗಾಳಿ ಹಾಕಿದ್ರೆ ಸಾಕು, ಹೊಗೆ ಹೋಗುತ್ತೆ, ಬೆಂಕಿ ಬರುತ್ತೆ. ಹಾಗೆಯೇ ನಮ್ಮ ಕಾಮ ಅಂದರೆ ಬಯಕೆ ತುಂಬ ತೀವ್ರವಾಗಿಲ್ಲ, ಟೆಂಪರರಿ ಕಾಮ, ಬರುತ್ತೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಹೊರಟೆ ಹೋಗುತ್ತೆ. ಹೇಗೆ ಸ್ವಲ್ಪ ಗಾಳಿ ಹಾಕಿದ್ರೇನೆ ಹೊಗೆ ಹೋಗಿ ಬೆಂಕಿ ಕಾಣುತ್ತೋ ಹಾಗೇನೆ ತುಂಬ ಕಡಿಮೆ ಪ್ರಯತ್ನದಿಂದಲೇ ನಮ್ಮ ಬಯಕೆ ಹೊರಟು ಹೋಗುತ್ತೆ. ಎರಡನೆಯದು ಯಥಾದರ್ಶೋ ಮಲೇನ ಚ. ಯಥಾ ಅಂದರೆ ಹೇಗೆ, ಮಲೇನ ಕೊಳೆಯಿಂದ, ಆದರ್ಶ ಅಂದರೆ ಕನ್ನಡಿಯು, ಆವ್ರಿಯತೆ ಮುಚ್ಚಲ್ಪಟ್ಟಿದೆಯೋ, ಕೊಳೆಯಿಂದ ಕನ್ನಡಿ ಹೇಗೆ ಮುಚ್ಚಲ್ಪಟ್ಟಿದೆಯೋ ಹಾಗೆ. ಅತಿಶಯ ಕೀರ್ತಿ ಹಾಗೂ ಪ್ರಭುತ್ವದ ಹೆಬ್ಬಯಕೆಗಳು ಶುದ್ಧವಾದ ಬುದ್ಧಿಯನ್ನು ಮರೆಮಾಡೋದ್ರಿಂದ ಆಂತರಿಕ ಗೊಂದಲ ಉಂಟಾಗುವುದನ್ನು ಇದು ಸೂಚಿಸುತ್ತೆ. ಬಲವಾಗಿ ಗಾಳಿ ಬೀಸಿದ್ರೆ ಹೊಗೆ ಹಾರಿ ಹೋಗುತ್ತೆ, ಆದರೆ ಬಿರುಗಾಳಿ ಬೀಸಿದ್ರೂ ಕನ್ನಡಿಯ ಮೇಲಿನ ಕೊಳೆ ಹೋಗಿ ಕನ್ನಡಿ ಸ್ವಚ್ಛ ಆಗೋದಿಲ್ಲ. ಶುದ್ಧವಾದ ಬಟ್ಟೆಯಿಂದ ಆ ಕನ್ನಡಿಯನ್ನು ಒರೆಸುವ ಪ್ರಯತ್ನದಿಂದ ಮಾತ್ರ ಧೂಳು ಹೋಗುತ್ತೆ. ಮೊದಲನೆಯದಕ್ಕೆ ಹೋಲಿಸಿದಾಗ ಈ ಪೊರೆಯು ಹೆಚ್ಚು ದಪ್ಪವಾಗಿದ್ದು ಇದನ್ನು ತೆಗೆಯೋದು ಹೆಚ್ಚು ಕಷ್ಟ. ಹೊಗೆ ಎಷ್ಟೇ ಮಂದವಾಗಿದ್ದರೂ ಉರಿಯನ್ನು ಅವಲೋಕಿಸಬಹುದು, ಆದರೆ ಕೊಳೆ ಮಂದವಾಗಿದ್ದರೆ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸೋದೇ ಇಲ್ಲ. ಮೂರನೆಯದು ಯಥೋಲ್ಬೇನಾವೃತೋ ಗರ್ಭ. ಯಥಾ ಅಂದರೆ ಯಾವ ರೀತಿ, ಗರ್ಭ ಭ್ರೂಣವು, ಉಲ್ಬೇನ ಅಂದರೆ ಜರಾಯುವೆಂಬ ಪೊರೆಯಿಂದ, ಆವೃತ ಅಂದರೆ ಮುಚ್ಚಲ್ಪಟ್ಟಿದೆಯೋ. ಜರಾಯುವೆಂಬ ಪೊರೆಯಿಂದ ಗರ್ಭದಲ್ಲಿರುವ ಮಗು ಹೇಗೆ ಮುಚ್ಚಲ್ಪಟ್ಟಿದೆಯೋ ಹಾಗೆ. ಇಂದ್ರಿಯ ಲೋಲುಪನಾದವನು ಕೀಳ್ಮಟ್ಟದ ಪಶುವರ್ತನೆ ಹಾಗೂ ಬಯಕೆಗಳು ಹೇಗೆ ಸಂಪೂರ್ಣವಾಗಿ ಅವನ ವಿವೇಕವನ್ನು ಮುಚ್ಚಿರುತ್ತೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ. ಗರ್ಭವನ್ನ ಜರಾಯು ಎಂಬ ಕವಚವು ಆವರಿಸುತ್ತೆ. ಒಂದು ನಿರ್ದಿಷ್ಟ ಅವಧಿಯ ನಂತರ ಮಾತ್ರನೇ ಅದು ಕಳಚೋದು. ಅದರಂತೆಯೇ ಕಾಮ ಕೇಳಿಯ ತೃಷ್ಣೆಯು ಹೆಚ್ಚು ಹೆಚ್ಚಾಗಿ ನಮ್ಮ ವಿವೇಚನಾ ಶಕ್ತಿಯ ಸುತ್ತ ಒಂದು ಗರ್ಭವನ್ನೇ ರಚಿಸಿರುತ್ತೆ. ಅಂತಹ ತಾಮಸಿಕ ಬಯಕೆಗಳ ಪೂರ್ವಾಕ್ರಮಣದಿಂದ ಮೋಹಗೊಂಡ ಬುದ್ಧಿಯು ದೀರ್ಘಕಾಲದ ಸಾಧನೆಯ ನಂತರವೇ ಕಳಚೋದು. ತಥಾ ತೇನೇದ ಮಾವೃತಂ. ತಥಾ ಅಂದರೆ ಹಾಗೆಯೇ, ತೇನ ಆ ಕಾಮದಿಂದ, ಇದಂ ಅಂದರೆ ಈ ಜ್ಞಾನವು, ಆವೃತಂ ಮುಚ್ಚಲ್ಪಟ್ಟಿದೆ. ಅದರಂತೆ ಆ ಕಾಮದಿಂದ ಈ ಜ್ಞಾನವು ಮುಚ್ಚಲ್ಪಟ್ಟಿದೆ. ಹೀಗೆ ವಿವಿಧ ರೀತಿಯ ಬಯಕೆಗಳು ಬುದ್ಧಿಯನ್ನ ಮರೆಮಾಡುತ್ತವೆ. ಈ ಮುಸುಗುಗಳ ನಡುವಣ ವ್ಯತ್ಯಾಸಗಳನ್ನು ಸುಂದರ ಉದಾಹರಣೆಯ ಮೂಲಕ ಕೃಷ್ಣ ಇಲ್ಲಿ ವಿವರಿಸಿದ್ದಾನೆ. ಸಂಕ್ಷೇಪದಲ್ಲಿ ಹೇಳೋದಾದರೆ, ಕಾಮವೇ ನಮ್ಮ ವಿವೇಕವನ್ನು ಮರೆಮಾಡೋದು.